ನಮಸ್ಕಾರ ಜನರೇ. ಜೈ ಬಜರಂಗಿ, ಜೈ ಆಂಜನೇಯ, ಜೈ ಹನುಮಂತ. ಜೈ ಹನುಮಾನ್ ಮಂತ್ರದ ಪ್ರಮುಖ ರೂಪಗಳು ಕನ್ನಡದಲ್ಲಿ ಹೀಗಿವೆ. ಓಂ ಶ್ರೀ ಹನುಮತೆ ನಮಃ. ಮೂಲ ಮಂತ್ರ: ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಗಾಯತ್ರಿ ಮಂತ್ರ ಮತ್ತು ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈ ಕಪೀಸ ತಿಹುಂ ಲೋಕ ಉಜಾಗರ. ಹನುಮಾನ್ ಚಾಲೀಸಾದ ಸಾಲು. ಇವು ಶಕ್ತಿ, ಜ್ಞಾನ, ಧೈರ್ಯ ಮತ್ತು ಎಲ್ಲಾ ತೊಂದರೆಗಳಿಂದ ಮುಕ್ತಿ ನೀಡುತ್ತವೆ. 1. ಹನುಮಾನ್ ಮೂಲ ಮಂತ್ರ. ಓಂ ಶ್ರೀ ಹನುಮತೆ ನಮಃ. ಪ್ರಯೋಜನ: ಯಶಸ್ಸು, ಒಟ್ಟಾರೆ ಯೋಗಕ್ಷೇಮ ಮತ್ತು ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣೆ. 2. ಹನುಮಾನ್ ಗಾಯತ್ರಿ ಮಂತ್ರ. 1. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ. 2. ತನ್ನೋ ಹನುಮತ್ ಪ್ರಚೋದಯಾತ್. ಮತ್ತು 3. ಪ್ರಯೋಜನ: ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ಭಯವನ್ನು ಹೋಗಲಾಡಿಸುತ್ತದೆ, ಧೈರ್ಯ ಮತ್ತು ಜ್ಞಾನ ನೀಡುತ್ತದೆ. 3. ಹನುಮಾನ್ ಚಾಲೀಸಾ ಸಾಲು. 1. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್. 2. ಜೈ ಕಪೀಸ ತಿಹುಂ ಲೋಕ ಉಜಾಗರ. ಮತ್ತು 3. ಪ್ರಯೋಜನ: ಜ್ಞಾನ ಮತ್ತು ಶಕ್ತಿಯನ್ನು ಸಂಕೇತಿಸುತ್ತದೆ, 3 ಲೋಕಗಳಲ್ಲಿ ಪ್ರಕಾಶಮಾನವಾಗಿರುವ ಹನುಮನನ್ನು ಕೊಂಡಾಡುತ್ತದೆ. 4. ಆಂಜನೇಯ ಮಂತ್ರ ವಜ್ರದೇಹಕ್ಕಾಗಿ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಪ್ರಯೋಜನ: ಶಕ್ತಿ ಮತ್ತು ರಕ್ಷಣೆಗಾಗಿ. 5. ಮನೋಜವಂ ಮಾರುತ ತುಲ್ಯ ವೇಗಂ ಮಂತ್ರ. ಮನೋಜವಂ ಮಾರುತ ತುಲ್ಯ ವೇಗಂ. ಪ್ರಯೋಜನ: ಮನಸ್ಸಿನಂತೆ ವೇಗ ಮತ್ತು ಬುದ್ಧಿವಂತಿಕೆಗಾಗಿ, ಶ್ರೀರಾಮನ ಸಂದೇಶವಾಹಕನಾದ ಹನುಮನನ್ನು ಸ್ಮರಿಸುತ್ತದೆ. ಈ ಮಂತ್ರಗಳನ್ನು ಮಂಗಳವಾರ ಮತ್ತು ಶನಿವಾರಗಳಂದು ಪಠಿಸುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ. ಜೈ ಆಂಜನೇಯ ಮಂತ್ರಗಳೆಂದರೆ: ಓಂ ಶ್ರೀ ಹನುಮತೆ ನಮಃ. ಹನುಮಾನ್ ಗಾಯತ್ರಿ ಮಂತ್ರ: ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಮತ್ತು ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಇತ್ಯಾದಿ. ಇವು ಶಕ್ತಿ, ಧೈರ್ಯ, ಜ್ಞಾನ ಮತ್ತು ನಕಾರಾತ್ಮಕ ಶಕ್ತಿಗಳ ನಿವಾರಣೆಗಾಗಿ ಪಠಿಸಲಾಗುತ್ತವೆ, ಹಾಗೂ ಇವುಗಳನ್ನು ಕನ್ನಡದಲ್ಲಿ ಹಲವು ರೂಪಗಳಲ್ಲಿ ಬಳಸುತ್ತಾರೆ. ಪ್ರಮುಖ ಆಂಜನೇಯ ಮಂತ್ರಗಳು ಕನ್ನಡದಲ್ಲಿ. 1. ಮೂಲ ಮಂತ್ರ. ಓಂ ಶ್ರೀ ಹನುಮತೆ ನಮಃ. ಉಪಯೋಗ: ಯೋಗಕ್ಷೇಮ, ಯಶಸ್ಸು, ನಕಾರಾತ್ಮಕ ಶಕ್ತಿಗಳ ನಿವಾರಣೆ. 1. ಗಾಯತ್ರಿ ಮಂತ್ರ. ಓಂ ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮತ್ ಪ್ರಚೋದಯಾತ್. ಉಪಯೋಗ: ಆತ್ಮವಿಶ್ವಾಸ ಹೆಚ್ಚಿಸುವುದು, ಭಯ ನಿವಾರಣೆ, ಅಪಾರ ಚೈತನ್ಯ ಮತ್ತು ಜ್ಞಾನ. 1. ಜೈ ಹನುಮಾನ್ ಸಾಲು. ಜೈ ಹನುಮಾನ್ ಜ್ಞಾನ ಗುಣ ಸಾಗರ್ ಜೈ ಕಪೀಸ ತಿಹುಂ ಲೋಕ ಉಜಾಗರ. ಉಪಯೋಗ: ಹನುಮಾನ್ ಚಾಲೀಸಾದಲ್ಲಿ ಬರುವ ಪ್ರಸಿದ್ಧ ಸಾಲು, ಜ್ಞಾನ ಮತ್ತು ಶಕ್ತಿಗಾಗಿ. 1. ವಜ್ರದೇಹ ಮಂತ್ರ. ಓಂ ಶ್ರೀ ವಜ್ರದೇಹಾಯ ರಾಮಭಕ್ತಾಯ ವಾಯುಪುತ್ರಾಯ ನಮೋಸ್ತುತೆ. ಉಪಯೋಗ: ಶಕ್ತಿ ಮತ್ತು ಭಕ್ತಿಗಾಗಿ. ಹೇಗೆ ಪಠಿಸಬೇಕು? ಈ ಮಂತ್ರಗಳನ್ನು ದಿನನಿತ್ಯ ಭಕ್ತಿಯಿಂದ ಪಠಿಸುವುದರಿಂದ ಧೈರ್ಯ, ಶಕ್ತಿ ಮತ್ತು ಜ್ಞಾನ ಸಿಗುತ್ತದೆ ಮತ್ತು ಎಲ್ಲಾ ಅಡೆತಡೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ.